ಬೆನಿಫಿಷರಿ ಅಕೌಂಟಿಗೆ ಕೊಡಿಸ್ಬೇಕಲ್ಲ, ಅದನ್ನು ನೀವು ರೀಫಂಡ್ ಮಾಡಲ್ಲ, ನೀವು ಮುಂದೆ ಅಕೌಂಟ್ ಅಲ್ಲಿ ಇಟ್ಕೊಂಡು ಸಿಬಿಲ್ ಸ್ಕೋರ್ ಇಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಸರ್ಕಾರದಿಂದ ಬಂದ ಸಬ್ಸಿಡಿ ನೀವು ಕೊಡ್ಬೇಕಲ್ಲ. ಗವರ್ಮೆಂಟ್ ಸರ್ಕಾರದಿಂದ ದುಡ್ಡು ಬಂದ್ರೆ ನಿಮ್ ಬ್ಯಾಂಕ್ ಇಂದ ನಾನು ನಿಮ್ಗೆ ಲೋನ್ ಕೊಡುವಂತ ಇಲ್ಲ. ಈ 4 लाख रुपीज ಅಲ್ಲಿ 2 लाख रुपीज ಸಬ್ಸಿಡಿ ಇರುತ್ತೆ. ಆ 2 लाख रुपीज ಆದ್ರೂ ನಿಮ್ಮ ಅಕೌಂಟಿಗೆ ಬಂದ್ಮೇಲೆ ಬೆನಿಫಿಷರಿ ಕೊಡ್ಬೇಕಲ್ಲ. ಇದೆಯಾ? ಜನವರಿ 2026 ಇಂದ ಸಬ್ಸಿಡಿ ಲೋನ್ ಪೆಂಡಿಂಗ್ ಇದೆ. ಮಾರುತಿ ಬಾಬುರಾವ್, ಕಾಸರಗೋಡು, ವಾಡಿ. ಸಹಾಯಧನ 2 ಲಕ್ಷ ಇದೆ, ಬ್ಯಾಂಕ್ ಸಾಲ 2 ಲಕ್ಷ ಇದೆ. ಬ್ಯಾಂಕ್ ಸಾಲ ನೀವು ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತ ನೀವು ಕೊಡ್ತಾ ಇಲ್ಲ. ಸಹಾಯಧನ ಸರ್ಕಾರದಿಂದ ಮಂಜೂರಾತಿ ಆಗಿದೆ ಆದ್ರೆ ನೀವು ಕಳಿಸ್ಬೇಕಾಗಿತ್ತಲ್ಲ. ಲೋನ್ ಆಗ್ಬೋದು, ಯಾಕೆ ನೀವು ಯಾರು ಸೀರಿಯಸ್ ಆಗಿ ತಗೋತಾ ಇಲ್ಲ? 2 लाख रुपीज ಲೋನ್ ಯಾಕೆ ಮಾಡಕ್ಕಾಗಲ್ಲ? ಕಿರಾಣಿ ಅಂಗಡಿ ಇರುತ್ತೆ, ನೀವು ಮುಂಚೆನೆ ಹೇಳ್ಬೇಕು. ಅನ್ನೆಸರಿ ಡಿಲೇ ಆಗುತ್ತೆ. ಬೇರೆ ಯಾರಾದ್ರೂ ಬೆನಿಫಿಷರಿ ಆದ್ರೂ ನಾವು ಕೊಡ್ತೀವಿ. ನಿಮ್ದು ಕೇಸರಿ ತರ ಒಂದ್ ಲಿಸ್ಟ್ ಕೊಡ್ರಿ ನಮ್ಗೆ. ಮತ್ ನಿಮ್ದು ಯಾವ ನಿಗಮ್? ನಿಮ್ದು 35 ಹಿಂಗೆ ಇದೆ.